ಇವತ್ತು ಸ್ವೀಟಿದು ಬರ್ಡೇ ಆಯಿತಾ. ಹಾಗೆ ಏನು ಪ್ರಿಪರೇಷನ್ ಇಲ್ಲ, ಏನು ಕೂಡ ಇಲ್ಲ. 2 ನಿಮಿಷ ಮಮ್ಮಿ ಬಂದೇ ಹೇಳ್ತಾಳೆ. ಮಮ್ಮಿದು ಡ್ಯಾಡಿದು ಮತ್ತು ತಂಗಿದು ಎಲ್ಲ ಮಾಡ್ತಾಳೆ. ಕ್ಯಾಮರಾ ಆ್ಯಕ್ಷನ್. ನೋಡು ಅಮ್ಮ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮುದ್ದು ಸಂಸಾರ ವ್ಲಾಗ್ಸ್. ನೋಡಿ, ನಾವು ಬೆಳಿಗ್ಗೆ ಹೊರಟದು. ಇವತ್ತು ಸ್ವೀಟಿದು ಬರ್ಡೇ ಆಯಿತಾ. ಹಾಗೆ ಏನು ಪ್ರಿಪರೇಷನ್ ಇಲ್ಲ, ಏನು ಕೂಡ ಇಲ್ಲ. ಮಗಳಿಗಂತೂ ಇಂಟ್ರೆಸ್ಟೇ ಇಲ್ಲ. ಹಾಗೆ ಡ್ರೆಸ್ ಉಂಟು ಆಲ್ರೆಡಿ ಅವಳಲ್ಲಿ, ಸಾರಿ ಎಲ್ಲ ಉಂಟು, ಅದು ಸ್ವಲ್ಪ ಡಲ್ ಉಂಟು. ಹಾಗಾಗಿ ನಾನು ಮತ್ತೆ ಗಂಡ ಹೇಳೋದು, ಬೇಡ ಬೇರೆ ಒಂದು ತೆಗಿಯುವ ಅವಳಿಗೆ ಅಂತೇಳಿ. 2 ಉಂಟು ಡ್ರೆಸ್. ಒಂದೇ ಹೊತ್ತು ಹಾಕಿದಾಳೆ ಬೆಳಿಗ್ಗೆ, ಅಂದರೆ ಅವಳ ಡ್ಯೂಟಿಗೆ ಹೋಗಿದ್ದಾಳೆ, ಹಾಸ್ಪಿಟಲಲ್ಲಿ ಡ್ಯೂಟಿ. ಜೆರಾಕ್ಸಿಗ ಇವರು ಒಂದು ಜೆರಾಕ್ಸಿಗೆ ಹೋಗ್ತಾ ಇದ್ದಾರೆ. ಅದೇನಿಬ್ರು ಮ್ಯಾಚಿಂಗ್ ಇವತ್ತು. ನೋಡಿ, ಇವತ್ತು ಕೂಡ ಮ್ಯಾಚಿಂಗ್. ಹಾಗೆ ಸ್ವೀಟಿಗೊಂದು ಡ್ರೆಸ್ ಕೂಡ ತೆಗೆಯುವ ಅಂತೇಳಿ ಉಂಟು. ಆಲ್ರೆಡಿ ಅವಳಲ್ಲಿ ಉಂಟು, 2 ಉಂಟು. ಅಂದರೆ ಅದನ್ನು ಇವತ್ತು ಹಾಕಿದ್ದಾಳೆ ಬೆಳಿಗ್ಗೆ, ಹಾಸ್ಪಿಟಲಲ್ಲಿ ಡ್ಯೂಟಿ ಅವಳಿಗೆ. ಸೊ ಹೋಗಿದ್ದಾಳೆ ಬೆಳಿಗ್ಗೆ, ಅದನ್ನು ಹಾಕಿಕೊಂಡು ಹೋಗಿದ್ದಾಳೆ. ಇನ್ನೊಂದು ಸಾರಿ ಉಂಟು, ಅದು ಕೂಡ ಸಾರಿ ತಗೊಂಡು ಹಾಗೆ ಇಟ್ಟಿದ್ದಾಳೆ ಬರ್ಡೇಗೆ ಅಂತ. ಸೊ ಅದನ್ನು ನಾವು ರೀಲ್ಸಿಗೆ ಅಂತ ತಗೊಂಡದ ಅವಳಿಗೆ, ಅದನ್ನು ಯೂಸ್ ಮಾಡಲಿಲ್ಲ. ಬ್ಲೌಸೆಲ್ಲ ಸ್ಟಿಚ್ ಮಾಡಿಸಿ ಹಾಗೆ ಇಟ್ಟಿದ್ದಾಳೆ. ಸ್ವಲ್ಪ ಡಲ್ ಉಂಟು ಅದು ಮಾತ್ರ, ಕಲರು ಗ್ರ್ಯಾಂಡ್ ಅಷ್ಟೊಂದಿಲ್ಲ. ನೋಡ್ಬೇಕು ಎಂತ ಮಾಡೋದು ಅಂತೇಳಿ, ಹೇಗೆಲ್ಲ ಆಗ್ತದೆ ಹೇಳಿ. ಮತ್ತು ಬೇರೆ ಎಲ್ಲಿ ಹೋಗ್ಲಿಕ್ಕೆ ಉಂಟು, ಬೇರೆ ಕೇಕಿಗೆ ಹೋಗ್ಲಿಕ್ಕೆ ಉಂಟು. ಹಾಗೆ ಕೇಕ್ ಕೂಡ ನೋಡಿ ಬರುವ ಅಂತ. ಅವಳಿಗೆ ಬರ್ತಾಳೆ, ಅವಳನ್ನು ಪಿಕಪ್ ಮಾಡಿ ಹೋಗುದು ನಾವು. ಹಾಗೆ ಚಿನ್ನನು ಕೂಡ ಬೆಳಿಗ್ಗೆಯಿಂದ ಹೇಳ್ತಾಳೆ, ಮಮ್ಮಿ ಎಷ್ಟು ಗಂಟೆಗೆ ಬರ್ತೀರಿ ಅಂತೇಳಿ. ಅವಳಿಗೊಂದು ಭಾರಿ ಖುಷಿ, ಅಕ್ಕನ ಬರ್ಡೇ ಅಂತೇಳಿ. ಒಂದು ಕೆಲಸ ಆಯಿತು, ಬಂದದೊಂದು ಕೆಲಸ ಆಯ್ತಲ್ಲ. ಸ್ವಲ್ಪ ಸ್ಲೋ ಹೋಗ್ಬೇಕಾಗ್ತದೆ, ಯಾಕೆ ಗೊತ್ತುಂಟಾ? ಸ್ವೀಟ್ ಹೇಳಿದಾಳೆ 12 ಗಂಟೆ ಬರಲಿಕ್ಕೆ, ಹೊರಗೆ ನಿಲ್ಲ ಅಂತ ಹೇಳಿದ್ದೀವಿ ನಾವು, ಅದು ಪಂಚ್ ಮಾಡಲಿಕ್ಕೆ ಉಂಟಲ್ಲ, ಅದಕ್ಕೋಸ್ಕರ. ಈಗ ಇಂಟರ್ನ್ಶಿಪ್ ಅಲ್ಲ ಅವರಿಗೆ, ಹಾಗೆ ಅಲ್ಲಿ ನಿಲ್ಲ ಅಂತ ಹೇಳಿದ್ದೇನೆ ನಾವು. ಹಾಗೆ ಮಮ್ಮಿ ಈ ಟೈಮಿಗೆ ಬನ್ನಿ ಅಂತ. ಆಯ್ತಾ ಕೆಲಸ ಆಯ್ತಾ? ಇಲ್ಲಿದೊಂದು ಜೆರಾಕ್ಸ್ ಇದೊಂದು ಕೆಲಸ ಆಯ್ತು. ಏನೋ ಅವರದು ಏನೋ ಇರ್ಬೋದು, ಪರ್ಸನಲ್. ಎಂಥದ್ದು ನಿಮ್ಮದೇ ಅಲ್ಲ. ಅದೆಲ್ಲ ಏನಾದರೂ ಡಾಕ್ಯುಮೆಂಟ್ ಅದು ಇದೆಲ್ಲ ಇರ್ತದಲ್ಲ, ಅದಾಗಿರ್ಬೋದು. ಹಾಗೆ ಇಲ್ಲಿ ವಿಶ್ ಮಾಡಿದರು, ನಮ್ಮ ಊರೇ ಅಲ್ಲ, ಹಾಗೆ ಬಂದು ವಿಶ್ ಮಾಡಿ ಹೋದರು. ಗೊತ್ತುಂಟಲ್ಲ, ಹಾಗೆ ಏನು ಮೇಡಮ್ ಹೇಗಿದ್ದೀರಿ ಅಂತ ಒಂದು ಪ್ರೀತಿಯಿಂದ ಬಂದು ಮಾತಾಡ್ತಾರಲ್ಲ, ಅದುವೇ ಸಂತೋಷ. ಆಮೇಲೆ ಇಲ್ಲಿಂದ ಇನ್ನು ನೆಕ್ಸ್ಟ್ ಹೋಗೋದು ನಾವು ಕೇಕ್ ತರಲಿಕ್ಕೆಲ್ಲ ಹೋಗ್ಲಿಕ್ಕೆ ಉಂಟು, ಬೇರೆ ಕಡೆ ಹೋಗ್ಲಿಕ್ಕೆ ಉಂಟು. ಇಲ್ಲ ಕರೆಕ್ಟ್, ಬೇರೆ ಒಂದು ಹೋಗ್ಲಿಕ್ಕೆ ಉಂಟು ಹೇಳಿದ್ರಲ್ಲ, ಒಂದು ಆಫೀಸಿಗೆ ಹೋಗ್ಲಿಕ್ಕೆ. 2 ನಿಮಿಷ ಮಮ್ಮಿ ಬಂದೇ ಹೇಳ್ತಾಳೆ. ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ ನಾವು. ಆಮೇಲೆ ಇಲ್ಲಿಂದ ಹೊರಡ್ತೀವಿ. ಅವಳಿಗೊಂದು ಇಂಟ್ರೆಸ್ಟೇ ಇಲ್ಲ ಬರ್ಡೇ ಮಾಡಬೇಕು ಅಂತ. ಅವಳದು ಇಂಟ್ರೆಸ್ಟೇ ಇಲ್ಲ. ಎಂತ ಮಾಡೋದು, ಒಬ್ಬೊಬ್ಬರ ನೇಚರ್. ತಂಗಿದು, ಅಮ್ಮದು, ಡ್ಯಾಡಿದು ಅದು ಮಾತ್ರ. ಅದು ಒಬ್ಬೊಬ್ಬರ ನೇಚರ್ ಆಗಿರ್ತದಲ್ಲ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅವರಿಗೆ ಅವರದ್ದೇ ಇಂಟ್ರೆಸ್ಟ್ ಇರುವುದಿಲ್ಲ, ಬಾಕಿದ್ದವ್ರದ್ದು ಒಂಥರ ಹಾಗೆ ಮಾಡುವ. ಈಗ ನಮ್ಮದು, ಮಮ್ಮಿದು, ಡ್ಯಾಡಿದು ಮತ್ತೆ ತಂಗಿದು ಎಲ್ಲ ಮಾಡ್ತಾಳೆ. ಬೇಗ ಬಾ, ಅಲ್ಲಿದ್ದೆ ಇನ್ನು. ಬಾ ಅಲ್ಲಿ ಬರ್ತಾ ಇದ್ದಾಳಂತೆ. ಚಿನ್ನದ ಒಂದು ಇದು ನೋಡಬೇಕು, ಬೆಳಿಗ್ಗೆ ಸ್ಟಾರ್ಟ್ ಮಾಡಿದಾಳೆ. ಬೇಗ ಬನ್ನಿ, ನನ್ನನ್ನು ಬಂದು ಅಲ್ಲಿಂದ ಕರ್ಕೊಂಡು ಹೋಗಿ ಅಲ್ಲ. ಅವಳಿಗೆ ತುಂಬ ಇಂಟ್ರೆಸ್ಟ್ ಅವಳಿಗೆ ಅದೆಲ್ಲ. ಮತ್ತೇನಿಲ್ಲ, ಮತ್ತೊಂದು ಬರ್ಡೇ ಸೆಲೆಬ್ರೇಷನ್ ಮಾಡೋದು, ಮತ್ತೆ ನೋಡು ಏನೆಲ್ಲ ಅಂತೇಳಿ. ತುಂಬ ಪ್ಲ್ಯಾನ್ ಇತ್ತು ಗೈಸ್, ಒಂದು ಗೇಮ್ಸ್ ಫನ್ ವೀಡಿಯೋ ಮಾಡಬೇಕು ಅಂತ. ಅದು ನೆಕ್ಸ್ಟ್ ಮಾಡುವ ಆಯಿತಾ. ಅದು ಯಾಕೆ ಹೇಳಿದ್ರೆ ಉಂಟಲ್ಲ, ಇವರಿಗೆ ಇವತ್ತು ರಜೆ ಉಂಟು, ಒಂದು ಈವ್ನಿಂಗ್ ಎಲ್ಲಿಗಾದರೂ ಹೋಗುವ ಅಂತೇಳಿ ಪ್ಲ್ಯಾನ್ ಉಂಟು. ಅದು ಫನ್ ಮತ್ತು ಎಂತ ಚಾಲೆಂಜ್ ವೀಡಿಯೋ ಇದೆಲ್ಲ ಮಾಡಲಿಕ್ಕೆ ಉಂಟು. ಅದೆಲ್ಲ ಮಾಡುವ, ಆರಾಮ್ಸಲ್ಲಿ ಮಾಡುವ. ಎಲ್ಲರೂ ಇವತ್ತು ಮಾಡುವ ಅಂತಿತ್ತು, ಗೇಮ್ಸ್ ಅಂಥದನ್ನೆಲ್ಲ ವಿಡಿಯೋ ಮಾಡುವ ಅಂತೇಳಿ ಇತ್ತು. ನೋಡೋಣ ನೆಕ್ಸ್ಟ್ ಟೈಮ್. ನನಗೆ ಇದು ಇವತ್ತೇನ ನನ್ನ ಡ್ರೆಸ್ ಸಮಾಧಾನ ಇಲ್ಲ.
ನನ್ನ ಗಂಡ ಐರನ್ ಮಾಡಿ ಇಟ್ಟಿದ್ದಾರೆ. ಇದನ್ನು ಹಾಕುವುದೇ ಇಲ್ಲ, ಚಂದ ಕಾಣ್ತದೆ ಅಂತೇಳಿ. ಒಟ್ರಾಸಿ ಅವರಿಗೆ ಚಂದ ಕಾಣದಿದ್ರು ಚಂದ ಕಾಣ್ತೇನೆ ಅಂತ ಹೇಳುದು ಅಲ್ಲ. ಚಂದ ಕಾಣ್ತೇನೆ ಈ ಡ್ರೆಸ್ಸಲ್ಲಿ. ಚಂದವಿಲ್ಲ, ಮನೇಲಿ ಹಾಕೋ ಡ್ರೆಸ್ ಆಗಿ ಉಂಟು. ನಾನು ನೋಡಿ ಬಂದು ನೋಡಿ ಬನಾನ ಉಂಟು. ನಿಂಗೆ ಹಸಿವಾದ್ರೆ ಅಮ್ಮ ಬನಾನ ತಗೊಂಡು ಬಂದಿದ್ದಾರೆ. ಬನಾನ ಮತ್ತು ಆ್ಯಪಲ್ ತಿನ್ನಿ. ಹಾಯ್ ಫ್ರೆಂಡ್ಸ್, ಡಾಕ್ಟ್ರ್ ಬಂದರು, ಅವರನ್ನು ಕರ್ಕೊಂಡು ಹೋಗುದು ಈಗ. ಇನ್ನೇನೆಲ್ಲ ಬೇಕು ತೆಗಿ. ಅಪ್ಪ ಅಮ್ಮ ಒಂದು ಪ್ರೀತಿ ಸಂತೋಷದಿಂದ ತೆಗೆದು ಕೊಡುದು. ಅದು ಸೀಕ್ರೆಟ್, ಸರ್ಪ್ರೈಸ್ ಎಲ್ಲ ಆಯ್ತಾ. ಅವಳಿಗೆ ಹೇಳಿದ್ರೆ ಅಂತ ಹೇಳ್ತಾಳೆ, ಬೇಡ ಡ್ಯಾಡಿ ನನ್ನ ಹತ್ರ ಉಂಟು ಡ್ಯಾಡಿ, ಡ್ರೆಸ್ 2 ಉಂಟು ಡ್ಯಾಡಿ ಹೇಳ್ತಾರೆ. ಅದು ಸಾರಿ ಎಂತ ಗೊತ್ತುಂಟಾ, ಸ್ವಲ್ಪ ಡಲ್ ಉಂಟು. ಇರಲಿ ನೋಡುವ ಹೇಗೆಲ್ಲ ಆಗ್ತದೆ ನೋಡುವ. ಅದು ಆ್ಯಕ್ಚುಲಿ ಎಂತ ಗೊತ್ತುಂಟಾ, ರೀಲ್ಸಿಗೆ ಅಂತೇಳಿ ಪರ್ಚೇಸ್ ಮಾಡಿದ್ದು. ಅವಳೇನು ಮಾಡಿದ್ದಾಳೆ, ಅದನ್ನು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿ ಬರ್ಡೇಗೆ ಅಂತೇಳಿ ಇಟ್ಟಿದ್ದಾಳೆ. ಅವಳು ಸ್ವಲ್ಪ ಕಂಜೂಸು ಜಾಸ್ತಿ. ಹಣ ಸೇವಿಂಗ್ಸ್ ಮಾಡೋದೆಲ್ಲ ಅಪ್ಪದು ಡ್ಯಾಡಿದು ಹಣ ಖರ್ಚಾಗಬಾರ್ದು ಹಾಗೆಲ್ಲ ಗೊತ್ತಾಯ್ತಲ್ಲ. ತುಂಬ ಸೇವಿಂಗ್ಸ್ ಮಾಡೋದು ಅದೆಲ್ಲ ತುಂಬ ಎಂತ ಹೇಳೋದು ಜಾಗ್ರತೆ ಮಾಡೋದು. ಅದು ಹಣದ ವಿಷಯದಲ್ಲೆಲ್ಲ ತುಂಬ ಅದು ಹೇಳಲಿಕ್ಕಿಲ್ಲ. ಚಿನ್ನ ಹಾಗೆಲ್ಲ, ಚಿನ್ನ ಸಹ ಮಾಡ್ತಾಳೆ, ಆದರೂ ಬೇಕು ಅವಳಿಗೆ ಎಲ್ಲವೂ. ಇವಳು ಹಾಗೆಲ್ಲ ಇದ್ದದ್ರಲ್ಲಿ ಡ್ರೆಸ್ ಇದ್ರೆ ಯಾಕೆ ಪುನಃ ತೆಗೆಯುವುದು ಅಂತ ಹೇಳುದು ಇವಳು. ಅದು ಸ್ವಲ್ಪ ಡಲ್ ಉಂಟು. ನೋಡಿ ಫ್ರೆಂಡ್ಸ್, ಇದು ಮಮ್ಮಿ ಕೊಟ್ಟಂತ ಗಿಫ್ಟ್ ನನಗೆ. ಈ ಟಾಪ್, ಕುರ್ತಾ ಟಾಪ್ ಬರ್ಡೇ ಕೊಟ್ಟ ಗಿಫ್ಟ್ ಮಮ್ಮಿ. ಸುಮ್ಮನೆ ಬರ್ಡೇ ಡ್ರೆಸ್ ಇನ್ನೊಂದಿಗೆ ಇಲ್ಲಿಗೆ ಹೋಗ್ತಿದ್ದೆ, ನನಗೆ ಬೇಡ ಅಂತ ಹೇಳಿದೆ. ಆಲ್ರೆಡಿ ಒಂದು ಸಾರಿ ಇತ್ತು, ಅದನ್ನೇ ಹಾಕ್ತಾನೆ ಅಂತೇಳಿ ಕೇಳುವುದಿಲ್ಲ ಹೇಳಿದ್ದು. ಆದರೂ ನಾನು ತಗೊಳ್ಳೋದಿಲ್ಲ. ಈಗ ಆಟ ಹಿಡ್ದುಕೊಂಡು ಹೋಗ್ತಿದ್ದೆ. ನಮ್ಮ ಮಗಳಲ್ಲ ಪಾಪ, ಅವಳಿಗೆ ಯಾವುದು ಬೇಡ. ಈಗ ನಾವು ತಿಮ್ಮಪ್ಪನಲ್ಲಿ ಬಂದಿದ್ದೇವೆ ಊಟಕ್ಕೆ. ಬರ್ಡೇ ಟ್ರೀಟ್ ಇಲ್ಲಿ ಫಸ್ಟ್ ಇದು. ಸೊ ಮಮ್ಮಿ ಎಗ್ ಬಿರಿಯಾನಿ ತಗೊಳ್ಳಿದ್ದಾರೆ, ನಾನು ಚಿಕನ್ ಬಿರಿಯಾನಿ ಮತ್ತು ಕಬಾಬ್, ಬಂಗುಡೆ, ಮಸಾಲ ಫ್ರೈ. ಡ್ಯಾಡಿ ಫಿಶ್ ಮೀಲ್ಸ್ ತಗೊಂಡಿದ್ದಾರೆ. ಒಂದು ಎಗ್ ಬಿರಿಯಾನಿ ತಗೊಂಡೆ. ನಿಮಗೆ ಲೈಕ್ ಆಯಿತು ಊಟ? ಎಲ್ಲರ ಹತ್ರ ಕೇಳಿದ್ರು ಊಟ ಇಷ್ಟ ಆಯ್ತು ಅಂತ. ಅವ್ರದ್ದೇ ಅದು ನಮ್ಮದು ಬಿರಿಯಾನಿ ರೈಸ್ ಅಷ್ಟೊಂದು ಬಾಯ್ಲ್ ಆಗಲಿಲ್ಲ. ಓಕೆ ತೊಂದರೆ ಇಲ್ಲ. ಅವ್ರ ಹತ್ರ ಕೇಳಿದ್ರು ಒಳ್ಳೆ ಇತ್ತ ಊಟ ಅಂತ. ಬಾಯ್ಲ್ ರೈಸ್ ಅಲ್ಲ, ಬಿರಿಯಾನಿ ರೈಸ್ ಸ್ವಲ್ಪ ಬೇಯಬೇಕಿತ್ತು, ಸ್ವಲ್ಪ ಬೇಯಲಿಲ್ಲ ರೈಸ್. ನಮ್ಮ ಕೇಕ್ಗಳ ಬಗ್ಗೆ ಎಕ್ಸ್ಪರ್ಟ್ ಚಿನ್ವನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇವೆ. ಅವಳು ಇವತ್ತು ಮಧ್ಯಾಹ್ನ ನಂತರ ಲೀವ್ ತಗೊಳ್ತಾ ಇದ್ದಾಳೆ. ಈಗ 2:30 ಗಂಟೆ ಆಯಿತು ನಾವಿಲ್ಲಿ ಬರುವಾಗ. ಅಲ್ಲಿ ಸ್ವಲ್ಪ ಮಾತಾಡಬೇಕಲ್ಲ. ಊಟ ಕೊಟ್ಟಿದ್ದೇವೆ ಅಲ್ಲ, ಡ್ಯಾಡಿ ಮಾಡಿದ್ದು ಪಲಾವ್ ಮತ್ತು ಸಲಾಡ್. ಈಗ ಇಲ್ಲಿ ಒಂದು ಕಾಲೇಜ್ ಬಂತು, ಕರ್ಕೊಂಡು ಹೋಗ್ತು. ನಾ ಬಂದದ್ದು ಫ್ರೆಂಡ್ಸ್. ಆಯ್ತು, ಮಮ್ಮಿ ಪರ್ಮಿಷನ್ ಕೇಳಿ ಕರ್ಕೊಂಡು ಬಂದದ್ದು. ಅದೇ ಮಳೆ. ನಾಳೆ ದಿವಸ ರಜೆ ಕೊಡ್ತಾರೆ ನನಗೆ. ನಾವೀಗ ಜಸ್ಟ್ ಮನೆಗೆ ರೀಚ್ ಆದದಷ್ಟೇ. ಸೊ ಈಗ ನನ್ನ ಬರ್ಡೇ ಸೆಲೆಬ್ರೇಷನಿಗೆಲ್ಲ ಈಗ ಇವರು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಡೆಕೋರೇಷನ್ ಚಿನ್ನು ಮತ್ತು ಡ್ಯಾಡಿ ಈ ಸತಿ ಮಾಡ್ತಿದ್ದಾರೆ. ಹೀಗೆಲ್ಲ ಆಗ್ತಾ ಉಂಟು. ಅಲ್ಲಿ ಮುಖ ತೋರಿಸಿ ಕ್ಯಾಮರಾಗೆ ಸ್ವಲ್ಪ ಕಾಣಲಿ ನೀವು ಎಷ್ಟು ಟಯರ್ಡ್ ಆಗಿದ್ದೀರಿ ಅಂತ. ಪಾಪ ಚಿನ್ನು ಸಹ
ಮಾಡ್ತಿದ್ದಾಳೆ. ಇದು ಚಿನ್ನದ ಲಾಟು ಬಿಟ್ಟು ಕೆಲಸ ಅಲ್ಲಿ ನಿಲ್ಲೋ ಖಾಲಿಯಲ್ಲಿ ಚಿನ್ನ ಕೆಲಸ ಮಾಡ್ತಿದ್ದಾಳೆ. ಆಗ್ಲಿಲ್ಲ ಕಂಪ್ಲೀಟ್. ನಾನು ಕೂತದ್ದು ನಂಗೆ ತಲೆನೋವು ದೇವ ಹೋಗಿ ಬಂದು ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಯಿತು. ನಾನು ಹೋಗಿ ನಿದ್ದೆ ಮಾಡಿದೆ. ಇವರು ಚಾ ಕುಡಿಯಲಿಕ್ಕೆ ಬಾ ಅಂತ ಕರೆದಿದ್ದಾರೆ. ಎಂತ ಗೊತ್ತಿಲ್ಲ, ಹೋಗಿ ಬಂದು ಒಂಥರ ಒಂದು ಸೈಡ್ ತಲೆನೋವು ಅಂತ ಉಂಟು. ಅದು ಊಟ ಸರಿಯಾಗಿಲ್ಲ ಅಂತ ಚಿನ್ನ ಹೇಳಿದ್ರು. ಅವಳ ಹತ್ರ ಖಾರ ಹೇಳಿದ್ವಿ, ರೈಸ್ ಬೇಯಲಿಲ್ಲ ಅಂತ. ಬೇರೆ ಆ ರೈಸ್ ನಿಜವಾಗಿ ಸಹ ಬೇಯಲಿಲ್ಲ, ಬಿರಿಯಾನಿ ರೈಸ್. ಎಂತ ಗೊತ್ತಿಲ್ಲ ಅಲ್ಲ. ಅವರಿಗೆ ಸಹ ಕೊಟ್ಟೆ, ನನ್ನ ಗಂಡನಿಗೆ ಸಹ. ಅವರು ಸಹ ಹೇಳಿದ್ರು ರೈಸ್ ಬೇಯಲಿಲ್ಲ ಅಂತ. ಅದು ಈಗ ಅದು ಸ್ವಲ್ಪ ತಿಂದದೇ ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಗಿದೆ. ಫ್ರೆಂಡ್ಸ್ ಎಲ್ಲ ಡೆಕೋರೇಷನ್ ಆಯ್ತು ನಮ್ದು. ಚಂದ ಇದಲ್ಲ ನೋಡಿ. ಕ್ಯಾಮರಾ ರೆಡಿ ಮಾಡ್ತಾ ಇದ್ದಾಳೆ ಶೂಟಿಂಗಿಗೆ ಚಿನ್ನು. ಅಕ್ಕನ ಬರ್ತ್ಡೇ ಶೂಟಿಂಗ್ಗೆ ರೆಡಿ ಕ್ಯಾಮರಾಮ್ಯಾನ್. ಹೇಗೆ ಚಿನ್ನು? ಎಕ್ಸ್ಪರ್ಟಾ ಫುಲ್ ವ್ಲಾಗ್ ಮಾಡಲಿಕ್ಕೆ? ಹಾಂ. ಕ್ಯಾಮರಾ ಆಕ್ಷನ್ ರೆಡಿ ಉಂಟು. ಕ್ಯಾಮರಾ ಆಕ್ಷನ್ ಡ್ರಾಮಾ ಸ್ಟಾರ್ಟ್. ನಮ್ಮ ಕ್ಯಾಮರಾಮನ್ ಎಲ್ಲ ರೆಡಿ ಅಲ್ಲ? ರೆಡಿ ಅಲ್ಲ? ಎಸ್, ಸ್ಟಾರ್ಟ್ ಮಾಡುವಲ್ಲ. ಇನ್ನು ಕೇಕ್ ಎಲ್ಲ ಕಟ್ ಮಾಡಲಿಕ್ಕೆ ಸ್ಪೆಷಲ್ ಕೇಕ್ ನಮಗೋಸ್ಕರ ಕೊಚ್ಚಿನ ಬೇಕರ್ ಹತ್ರ ಹೇಳಿಸಿ ಮಾಡಿಸಿದ್ದು ನೋಡಿ. ಅವ್ರು ಹೇಳ್ತಾರೆ ಯಾವಾಗಲೂ ಒಂದೇ ಟೈಪಿಂದ ತಗೊಂಡು ಹೋಗ್ತಿರಲ್ಲ, ಬ್ಲ್ಯಾಕ್ ಫಾರೆಸ್ಟ್ ವೈಟ್ ಫಾರೆಸ್ಟ್ ಅಂತ ತಗೊಂಡು, ಈ ಸರ್ತಿ ಸಪ್ರೇಟ್ ಒಂದು ಮಾಡುವ, ಇದನ್ನು ನೋಡಿ ಹೇಗುಂಟು ಅಂತ ಹಾಗೆ ನಮಗೋಸ್ಕರ ಮಾಡಿಸಿದ್ದಾರೆ. ನಾವು ಬರ್ತೇವೆ ಅವರಿಗೆ ಕನಸು ಬಿತ್ತಂತೆ. ಅವ್ರು ಹೇಳುದು ನನಗೆ ತುಂಬಾ ಸೂಪರ್ ಉಂಟಾಯ್ತು ಕೇಕ್. ಅದು ಎಲ್ಲ ಹೇಳಿದ್ರು ಒಳಗೆ ಪುನಃ ನಿಮ್ದು ಲೇಯರ್ ನಟ್ಸ್ ಉಂಟು, ಡ್ರೈ ನಟ್ಸ್ ಅದೆಲ್ಲ ಹೇಳಿದ್ರು. ಗೀ ಕೇಕ್ ಉಂಟು ಒಳಗೆ. ಗೀ ಕೇಕ್ ಅಂತ ಹೇಳಿದ್ರು. ಮತ್ತೆ ಡ್ರೈ ನಟ್ಸ್ ಎಲ್ಲ ಅಂತ ಹೇಳಿದ್ರು. ಕರ್ಕೊಂಡು ಬರ್ಬೇಕೀಗ. ಹೋಗ್ಬೇಕು ನಿನಗೆ ಕಾಣ್ಬಾರ್ದು, ಅಲ್ಲಿ ನಿಲ್ಲು. ಅವಳ ಕಾಲೇಜ್ ಎಲ್ಲ ಬಿಟ್ಟು ಮುಗಿಸಿ ಬಂದದು, ಏನ್ ಮಾಡುದು, ಎಲ್ಲವನ್ನು ನೋಡ್ಬೇಕಲ್ಲ. ಕ್ಲಾಪ್ ಕೊಡಿ ಎಲ್ಲರೂ. ನೋಡಿ ನೋಡಿ ಬರ್ತ್ಡೇ ಗರ್ಲ್ ಬಂದು ನೋಡಿ. ನಮ್ಮ ಸ್ವೀಟ್ ಇದು ಬರ್ಡೇ, ಎಲ್ಲರೂ ಕೂಡ ವಿಶ್ ಮಾಡಿ ತುಂಬ ಹೃದಯದಿಂದ. ಹಾಗೂ ಈಗ ಅವಳು ದೀಪವನ್ನು ಬೆಳಗಿಸ್ತಾಳೆ. ಆಮೇಲೆ ಏನು ಕೇಕ್ ಕಟ್ಟಿಂಗ್ ಮಾಡ್ಲಿಕ್ಕೆ ಉಂಟು. ಅದಕ್ಕಿಂತ ಮೊದಲು ಇನ್ನೊಂದು ಪ್ರೋಗ್ರಾಮ್ ಉಂಟು ನಮ್ದು, ಅದನ್ನು ಮುಗಿಸು ಅಂತೇಳಿ. ಆಮೇಲೆ ಪುನಃ ಕಂಟಿನ್ಯೂ ಆಗ್ತದೆ. ಮತ್ತೆ ಫ್ರೆಂಡ್ಸ್, ಇವತ್ತು ಅಂದ್ರೆ ತುಂಬಾ ನಮ್ಗೆ ಕೂಡ ಅಂದ್ರೆ ತುಂಬಾ ಖುಷಿ. ತುಂಬಾ ಟೈರ್ಡ್ ಆಯ್ತು ಬೆಳಿಗ್ಗೆಯಿಂದ. ಯಾಕೆ ಹೇಳಿದ್ರೆ ಎಂತ ಹೌದಲ್ಲ, ಹಾಗೆ ಅಲ್ಲ ಎಲ್ಲರಿಗೆ ಮಗಳಿದು ಬರ್ಡೇ ಅಂತ ಹೇಳುವಾಗ ಮನೆಯಲ್ಲಿ ತಂದೆ ತಾಯಿ ಆದವರಿಗೆ ಒಂದು ಎಲ್ಲಿಲ್ಲದ ಸಂಭ್ರಮ, ಒಂದು ಖುಷಿ ಆಗ್ತದೆ. ಓ ಮಗಳ ಬರ್ಡೇ, ನಾನು ಡೆಲಿವರಿ ಆದ ದಿನ, ಅದನ್ನೆಲ್ಲ ಎಲ್ಲ ಮೆಮೊರೀಸ್ ಎಲ್ಲ ರೀಕಲೆಕ್ಟ್ ಮಾಡುವಾಗ ಅದೊಂದು ತುಂಬಾ ಖುಷಿ ಆಗ್ತದೆ. ಅಂದ್ರೆ ಪುನಃ ಬರುದಿಲ್ಲ ಅದು, ಅದೆಲ್ಲ ನೆನಪುಗಳು ಮಾತ್ರ. ಸೊ ಹಾಗಾಗಿ ಈ ದಿನವೇ ಸಂತೋಷ, ನಮ್ಗೆ ತುಂಬಾ ಸಂತೋಷ ಈ ದಿನ. ಮಗಳಿಷ್ಟು ದೊಡ್ಡಾದ್ದು, ಹಾಗೆ ಲೈಫಲ್ಲಿ ತುಂಬಾ ಅಚೀವ್ಮೆಂಟ್ ಮಾಡಿದಾಳೆ. ಅದೆಲ್ಲ ನಮ್ಗೆ ತುಂಬಾ ಸಂತೋಷ ತಂದಿದ್ದಾಳೆ. ತಂದೆ ತಾಯಿಗೆ ಯಾವತ್ತೂ ಕೂಡ ಒಂದು ನೋವಾಗುವ ರೀತಿಯಲ್ಲಿ ವರ್ತಿಸ್ತಿಲ್ಲ. ಅದು ಕೂಡ ನಮ್ಗೆ ಅವಳ ಮೇಲೆ ತುಂಬಾ ಪ್ರೌಡ್ ಫೀಲ್ ಆಗ್ತದೆ. ಹಾಗೆ ಇವತ್ತು ಅವಳ ಹುಟ್ಟಿದ ದಿನ. ಎಲ್ಲರೂ ಕೂಡ, ನೀವೆಲ್ಲರೂ ಪ್ರತಿಯೊಬ್ರು ಕೂಡ ಒಂದು ಪ್ರೀತಿಯಿಂದ ಅವಳನ್ನು ಹಾರೈಸ್ಬೇಕಂತೇಳಿ ನಾನು ಈ ವಿಡಿಯೋದ ಮುಖಾಂತರ ಕೇಳಿಕೊಳ್ತೇನೆ ಫ್ರೆಂಡ್ಸ್. ಫ್ರೆಂಡ್ಸ್ ತುಂಬಾ ನಗಡಿ ಸಾಕಾಯ್ತಾಯ್ತಾ. ನಾವೊಂದು ರೀಲ್ ಮಾಡಿದ್ದು ದಮ್ ಕಟ್ತಾ ಉಂಟು. ಯಪ್ಪ ದೇವರೇ, ಅದು ಲಾಸ್ಟಿಗೆ ಹುಚ್ಚರ. ಲಾಸ್ಟಿಗೆ ಇವಳಿದ್ದಾಳಲ್ಲ, ಇವಳು ಚಿನ್ನು ಸ್ವಲ್ಪ ಹುಚ್ಚರ ಮಾಡಿದ್ದಾಳೆ. ಅದು ನನಗೆ ನಗು ಬಂತು. ಅವಳು ಹೇಳಿದ್ದು ನಾನಂತೆ ಲಾಸ್ಟಿಗೆ ಒಂದು ಮಾಡಿದ್ದು, ಅದು ಕಾಮಿಡಿ ಆಗಿದೆ ಅಂತ ಹೇಳಿ. ಅದು ದೇವರೇ, ಅದೀಗ ಎಂತ ನಂಗೆ ಗೊತ್ತಿಲ್ಲ. ಈಗ ಅದು ಇವರು ಹೇಳಿದ ಚಂದ ಇದೆ, ನಿಜವಾಗಿ ಲಾಸ್ಟ್ ಚಂದ ಇಲ್ಲ, ಎಲ್ಲ ನಗಡಿದೆ. ಸಾಕಾಯ್ತು, ತುಂಬಾ ಟೈರ್ಡ್ ಆಯ್ತು. ಅಪ್ಪ ಇನ್ನು ಬರ್ಡೇ ಬಾ, ಕೇಕ್ ಕಟ್ ಮಾಡು. ಇರ್ಬೋದಲ್ಲ ನಗಡಿದ್ದು ಉಂಟಾ? ಅದನ್ನ ಹಾಕ್ತೇವೆ ಫ್ರೆಂಡ್ಸ್, ಆಯ್ತಾ? ಬಿಹೈಂಡ್ ಸೀನ್ ಅನ್ನು ಹಾಕ್ತೇವೆ. ನೀವು ಸಹ ನಗ್ತೀರ ಅದನ್ನ ನೋಡಿದ್ರೆ. ಇವಳು ಅಂತ ನಗಡಿದು ಗೊತ್ತುಂಟಾ? ಗೈಸ್, ಈಗ ಒಂದು ಕೇಕ್ ಕಟ್ಟಿಂಗ್ ಮಾಡುವ. ಬೇಡ ಬಿಡು, ಹಾಳು ಹೊಡಿತಾರಂತ ಅವಳಿಗೆ ಎತ್ತರಿಕೆ ತುಂಬಾ. ಇವತ್ತು ಬರ್ಡೇ ಆಗಲಿಲ್ಲ.
ಬಿಡ್ಬೇಕಾಯ್ತು. ನೋಡಿ ಉಪದ್ರ ಮಾಡ್ತಾಳೆ ಗೊತ್ತುಂಟ. ಆಡಿರೋ ಆಡಿರೋ ಎಲ್ಲ ಸೇರಿ ಆಡಿರೋ ಲಬ್ ಲಬೋ ಲಬ್ ಲಬೋ ಆಡುತ್ತಾ ಕುಣಿಯುತ್ತಾ ಹುಟ್ಟು ಹಬ್ಬ ಮಾಡಿರೋ ಈಗ ಆಗಿದ್ರೆ ಉಂಟಲ್ಲ ಇಲ್ಲ ಅದನ್ನು ಬಿಡ್ತಿರ್ಲಿ ಕೆಳಗೆ. ಏನೋ ಮೆಂಟಲ್ ಆಗಿದ್ದಾಳೆ ಅಮ್ಮ. ನಾನು ನಿಮ್ಮ ಹತ್ರ ಬೆಳಿಗ್ಗೆ ಹೇಳಿದಲ್ಲ ಫ್ರೆಂಡ್ಸ್, ಕಾರಲ್ಲಿ ಹೋಗುವಾಗ ಫನ್ ವಿಡಿಯೋ ಮಾಡ್ಲಿಕ್ಕೆ ಉಂಟು ಅಲ್ಲ, ಹಾಗೆ ಆಯ್ತು. ಫನ್ ವಿಡಿಯೋ ಆಯ್ತು ಇವತ್ತು. ಹೇಗೆ ಎಟ್ಟಿದೆ ನೋಡ ಅಮ್ಮ, ನೋಡೋಕೊಂಡ್ರು ಕೋಕೋ ಇವತ್ತು ಅಷ್ಟು ಉಪದ್ರ ಮಾಡಿದ್ದಾಳೆ. ಓಕೆ ಗೈಸ್, ಎಲ್ಲರೂ ವಿಶ್ ಮಾಡಿ. ಎಲ್ಲರೂ ಈಗ ಕೇಕ್ ಕಟ್ಟಿಂಗ್ ಮಾಡ್ತಿದ್ದೇವೆ, ಸೊ ಎಲ್ಲರೂ ಕೂಡ ನಮ್ಮ ಸ್ವೀಟಿಗೆ ವಿಶ್ ಮಾಡಿ. ರೆಡಿ, 1 2 3 ಸ್ಟಾರ್ಟ್. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಡಿಯರ್ ಅಂಕಲ್, ಹ್ಯಾಪಿ ಬರ್ತ್ಡೇ ಟು ಯು. ಬೆಳಿಗ್ಗೆ ಉಂಟ ತುಂಬಾ ನಾವು ಸುತ್ತಾಡಿದೆವು ಇವತ್ತು, ಎಲ್ಲ ಕಡೆ ಸುತ್ತಾಡಿದ್ದು. ಟೈರ್ಡ್ ಕೂಡ ಆಯ್ತು. ಈಗ ಪುನಃ ಒಂದು ಭರ್ಜರಿ ರೀಲ್ ಮಾಡಿದ್ದು, ಸಾಕಾಯ್ತು. ಮತ್ತೆ ಅವಳ ಉಪ್ಪಾದ್ರ ಚಿನ್ನೋದು ಅದ್ರ ಜೊತೆ. ಬೆಳಿಗ್ಗೆ ಹೇಳಿದಲ್ಲ ನಾನು ಕಾರಲ್ಲಿ ಹೋಗುವಾಗ ಫನ್ ವಿಡಿಯೋ ಮಾಡುದಂತೇಳಿ, ಹಾಗೆ ಆಯ್ತು. ಫನ್ ವಿಡಿಯೋ ಆಯ್ತು ಇದು, ಗೊತ್ತಿಲ್ಲ ನೋಡಿ. ತಿನ್ ಕೇಕ್ ಎಲ್ಲ ತಿನ್ನು ಮಾಡುವ, ತಿನ್ನುವಾಗೆಲ್ಲ. ಎಂತ ಗೊತ್ತುಂಟು, ಅವರು ಹೇಳಿದಾಗೆ ಗೀ ಕೇಕ್ ಒಳಗೆ ಮತ್ತೆ ಫುಲ್ ಡ್ರೈನರ್ಸ್ ತುಂಬಾ ಒಳ್ಳೆದುಂಟು. ಇದೇ ಕೇಕ್ ಅವರ ಆಡ್ ಅಲ್ಲಿ ಎಲ್ಲ ಫಸ್ಟ್ ಕೇಕ್, ಸಿಗ್ನೇಚರ್ ಕೇಕ್ ಆಯ್ತು. ಬೆಳಿಗ್ಗೆಯಿಂದ ನಾವು ಸುತ್ತಾಡಿದಲ್ಲ, ಎಲ್ಲೆಲ್ಲಿ ಹೋಗಿದ್ದೇವೆ ಗೊತ್ತುಂಟಾ. ಎಲ್ಲಿಗೆಲ್ಲ ಹೋದು ನೋಡಿ. ಇವಳ್ದು ಡ್ರೆಸ್ ಪರ್ಚೇಸಿಂಗ್ ಆಯ್ತು, ಅಲ್ಲಿ ಸಹ ಕೂಡ ಹಾಗೆ. ಅಲ್ಲಿ ಒಂದು ಚಾಯ್ಸ್ ಆಗ್ಲಿಲ್ಲ, ಮತ್ತೆ ಫೈನಲ್ ಒಂದು ಚಾಯ್ಸ್ ಆಯ್ತು. ಮತ್ತೆ ದೂರ ಹೋದ್ರು ನಾವು. ಮತ್ತೊಂದು ಹಸ್ಬೆಂಡಿಗೆ ಒಂದು ಪರ್ಸನಲ್ ವರ್ಕ್ ಇತ್ತು, ಅದಕ್ಕೆ ಕೂಡ ನಮ್ಮನ್ನು ಕರ್ಕೊಂಡು ಹೋದ್ರು ಅವರ ಜೊತೆ. ಅಲ್ಲಿ ಆಯ್ತಲ್ಲ. ಮತ್ತೆ ಅಲ್ಲಿ ಊಟ ಅಲ್ಲಿ ಸ್ವಲ್ಪ ಲೇಟ್ ಆಯ್ತು. ಮತ್ತೆ ಅಲ್ಲಿ ನಮ್ಗೆ ಊಟ ಸರಿಯಾಗಿಲ್ಲ ಆಯ್ತಾ, ಸತ್ಯ ಹೇಳ್ತೇವೆ. ತುಂಬಾ ಒಂದು ರೈಸ್ ಕೂಡ ಬೇಯಲಿಲ್ಲ, ಬಿರಿಯಾನಿ ರೈಸ್. ಸತ್ಯ ಹೇಳ್ತೇವೆ, ತುಂಬಾ ಇಷ್ಟ ಆಗ್ಲಿಲ್ಲ. ಹಸ್ಬೆಂಡಿಗೆ ಕೂಡ ಪಾಪ ಅವರಿಗೆ ಹೊಟ್ಟೆ ಸ್ವಲ್ಪ ಅಜೀರ್ಣ ಆಗ್ತದಲ್ಲ, ಆಗ ಅಜೀರ್ಣ ಆಯ್ತು. ಅವರಿಗೆ ಸಹ ತುಂಬಾ ಸುಸ್ತಾಯ್ತು. ಆದ್ರೂ ಕೂಡ ಉಂಟಲ್ಲ, ಅದನ್ನ ಇಟ್ಟುಕೊಂಡು ಮಗಳಿಗೋಸ್ಕರ ಅದನ್ನೆಲ್ಲ ಮರ್ತುಕೊಂಡು ಎಲ್ಲ ಡೆಕೋರೇಷನ್ ಅವರು ಮತ್ತೆ ಚಿನ್ನು ಮಾಡಿದ್ರು, ಇಬ್ರು ಸೇರಿ. ನಾನ್ ಸ್ವಲ್ಪ ನಿದ್ದೆ ಮಾಡಿದ್ದು, ಯಾಕೆ ನನಗೆ ತಲೆನೋವು ಆಯ್ತು. ಇವತ್ತು ಇನ್ನು ಈ ಒಂದು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಯ್ತು. ಇನ್ನು ಇವಳಿಗೆ ಒಂದು ಟ್ರೀಟ್ ಕೊಡ್ಬೇಕಲ್ಲ, ಮನೇಲಂತೂ ಮಾಡ್ಲಿಲ್ಲ, ಬೆಳಿಗ್ಗೆಯಿಂದ ನಾವಿಲ್ಲ. ಇನ್ನೊಂದು ವೇಳೆ ಒಂದು ಟ್ರೀಟ್ ಕೊಡುದು. ಮಧ್ಯಾಹ್ನ ಊಟಕ್ಕೆ ಪಲಾವ್ ಫ್ರೆಂಡ್ಸ್, ಇವರು ಬಿರಿಯಾನಿ ತಿನ್ನೋದು, ಹಾಗೆ ಅವರಿಗೆ ಒಳ್ಳೆಲ್ಲ ಆಯ್ತು. ನನ್ನನ್ನು ಬಿಟ್ಟು ತಿನ್ನೋದಲ್ಲ, ಸೆಕೆಂಡ್ ಟ್ರೀಟ್ ಕೊಡ್ತಾ ಇದ್ದಾರೆ. ಇವಳಿಗೆ ಮಧ್ಯಾಹ್ನ ಒಂದು ಗಮ್ಮತ್ತಾಯ್ತು, ಅವಳಿಗೆ ಒಳ್ಳೇದಾಗಿದೆ ಅಂತೆ. ಅದೇ ನಂಗೆ ಗಮ್ಮತ್ ಆಗಿಲ್ಲಲ್ಲ, ಇವಳಿಗೆ ಆಗ್ಲಿಲ್ಲಲ್ಲ, ಹಾಗೆ ಅದಕ್ಕೋಸ್ಕರ ಈಗ ಟ್ರೀಟ್ ಪಾರ್ಟಿ. ಮತ್ತೆ ನೀವು ಎನಿಸ್ಬೋದು ಯಾಕೆ ಸಾರಿ ಅಂತೇಳಿ. ಪ್ರತಿ ವರ್ಷ ನಾವು ವೆಸ್ಟರ್ನ್ ಅಲ್ಲಿ, ಇಂಡೋ ವೆಸ್ಟರ್ನ್ ಅಲ್ಲಿ ಎಲ್ಲ ಇರ್ತೇವೆ. ಸೊ ಈ ಸರ್ತಿ ಟ್ರೆಡಿಷನಲ್ ವೇರ್ ಆಗಿರ್ಲಿ ಅಂತೇಳಿ ಸ್ಯಾರಿ ಹಾಕೊಂಡಿದ್ದಾರೆ, ಸೌತ್ ಇಂಡಿಯನ್ ವೇರ್ ಅಲ್ಲಿ. ಸೊ ಸ್ಯಾರಿ ನಂಗೆ ಇಷ್ಟ, ಹೇಗುಂಟು ಅಂತ ಹೇಳಿ ಕಮೆಂಟ್ ಮಾಡಿ. ಅಮ್ಮನಿಗೆ ಸಾರಿ ಇಷ್ಟ ಎಲ್ಲ ಇತ್ತು, ಅವಳು ಡ್ರೆಸ್ ಹಾಕ್ಬೇಕು, ವೆಸ್ಟರ್ನ್ ಡ್ರೆಸ್ ಹಾಕೊಂಡಿರ್ಬೇಕಂದಿತ್ತು. ಅದು ನಾವು ಇವತ್ತು ಹೋಗಿದ್ದೇವೆ ತಕೊಳ್ಳಿಕ್ಕೆ. ಫಿಟ್ಟಿಂಗ್ಸ್ ಮಾಡ್ಲಿಕ್ಕೆ ಉಂಟು ಸ್ವಲ್ಪ, ಯಾಕೆ ಹೇಳಿದ್ರೆ ಅದು ಎಂ ಸೈಜ್ ಅಲ್ಲಿ ಇವರದ್ದು ಬರ್ದಿಲ್ಲ. ಸೊ ಅದು ಸ್ವಲ್ಪ ಸೈಜ್ ಅಂದ್ರೆ ಎಲ್ಲ ಹಾಗೆ ಬರ್ತಾ ಉಂಟು. ಅಂದ್ರೆ ಚಂದ ಉಂಟು, ಡ್ರೆಸ್ ಗ್ರ್ಯಾಂಡ್ ಉಂಟು. ಆದ್ರೆ ಅದನ್ನು ಅವಳಿಗೆ ಹಾಕ್ಲಿಕ್ಕೆ ಆಗ್ಲಿಲ್ಲ, ಸ್ವಲ್ಪ ಅದು ಫಿಟ್ಟಿಂಗ್ ಬೇಕಲ್ಲ, ಫಿಟ್ ಮಾಡ್ಲಿಲ್ಲ. ಇನ್ನು ನಾವು ಬಂದದೇ ಸಂಜೆ ಆಗಿದೆ, ಇನ್ನು ಟೈಲರ್ ಅಲ್ಲಿ ಹೋಗಿ ಬರುವಾಗ ಇನ್ನು ಇವತ್ತು ಸೆಲೆಬ್ರೇಷನ್ ಆಗ್ಲಿಕ್ಕಿಲ್ಲ ಅಂತೇಳಿ ಅದಕ್ಕೋಸ್ಕರ ಈ ಒಂದು ಹೊಸ ಸಾರಿಯನ್ನು ಅವಳು ಇವತ್ತು ವೇರ್ ಮಾಡಿದ್ದು. ಹೊಸ ಸಾರಿ ಕೊಟ್ಟು ಸರಿ ಮಾಡಿಸಿ ನೆಕ್ಸ್ಟ್ ನಿಮ್ಮ ಎದುರು ಹಾಕ್ತೇವೆ. ಇದು ಹೊಸ ಸಾರಿ. ಬೆಳಿಗ್ಗೆ ಬೇರೊಂದು ಡ್ರೆಸ್ ಆಯ್ತು, ಇದೊಂದು ಡ್ರೆಸ್ ಆಯ್ತು, ಇನ್ನೊಂದು ಡ್ರೆಸ್ ಈಗ ಕೊಟ್ಟಿದ್ದೀನಿ, ಸ್ಟಿಚ್ ಕೊಡ್ಬೇಕು. ಇದು ಡ್ಯಾಡಿ ಹಾಕುದಿಲ್ಲ ಹೇಳಿ, ನಾನು ಇದನ್ನೇ ಸಾರಿಯೇ ಇಡ್ಬೇಕು ಅಂತ, ಹಾಗೆ ಸಾರಿ ಹುಟ್ಟಿದ್ದಾರೆ. ಬೆಳಿಗ್ಗೆದ ಡ್ರೆಸ್ ಹೇಗೆ ಅಂತ ಹೇಳಿ ಆಯ್ತು, ಅದು ಕೂಡ ನಾನೇ ಅವಳಿಗೆ ಗಿಫ್ಟ್ ಮಾಡಿದ್ದು. ಆಮೇಲೆ ಇದು ಡ್ಯಾಡಿ, ಅವಳ ಡ್ಯಾಡಿ ಗಿಫ್ಟ್ ಮಾಡಿದ್ದು. ಇದು ಎಂತ ಮೈಸೂರು ಸಿಲ್ಕ್ ಸಾರಿ. ಇದು ಅಂದ್ರೆ ಕ್ಯಾಮರಾದಲ್ಲಿ ಅಷ್ಟು ಒಂದು ಅಟ್ರಾಕ್ಟಿವ್ ಕಾಣ್ಲಿಕ್ಕಿಲ್ಲ. ಸೊ ಅದು ಈಗ ನೋಡುವಾಗ ತುಂಬಾ ಅಟ್ರಾಕ್ಷನ್ ಉಂಟು. ಕೆಲವೊಮ್ಮೆ ಕ್ಯಾಮರಾದಲ್ಲಿ ಡಲ್ ಕಾಣ್ತದೆ. ಹಾಗೆ ನಾವು ಹೊರಗಡೆ ಸ್ವಲ್ಪ ಹೋಗಿಕೊಂಡ್ರು, ನಮ್ದು ಅಂತ ಹೇಳಿದ್ರೆ ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿ ಬರುವ ಅಂತ ಫ್ಯಾಮಿಲಿ ಕಾರಿನಲ್ಲಿ. ಹಾಗೆ ತುಂಬಾ ಖುಷಿ ಆಯ್ತು. ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿ ಆಮೇಲೆ ಒಂದು ರೀಲ್ಸ್ ನೋಡಿ, ನಾವು ರೀಲ್ಸ್ ಒಂದು ಅಪ್ಲೋಡ್ ಮಾಡಿದ್ದೀವಿ, ಅದನ್ನ ನೋಡಿ ನೀವು ಎಂಜಾಯ್ ಮಾಡಿ. ಓಕೆ.
ನಾವೀಗ ಹೋಗ್ತಾ ಇದ್ದೇವೆ ಮ್ಯಾಂಗ್ಳೂರ್ಗೆ. ಅಕ್ಕನ ಬರ್ತ್ಡೇದು ಟ್ರೀಟ್ ಎಲ್ಲ. ಹೌದು. ಈ ಟ್ರೀಟ್ ಕೊಡೋರು ಯಾರು? ಅಕ್ಕ ಕೊಡೋದು ನಾವು ಕೊಡೋದು ಅಕ್ಕನಿಗೆ? ನಿಜವಾಗಿ ಅವಳು ಕೊಡ್ಬೇಕು. ಅವಳು ಕೊಡ್ಬೇಕಲ್ಲ? ಹೌದು, ಕಾನೂನು ಪ್ರಕಾರ. ಅಮ್ಮ ಕೊಡ್ತಾರೆ. ಎಂತ ಪ್ರಕಾರ? ಕಾನೂನು ಪ್ರಕಾರ. ಕಾನೂನು ಪ್ರಕಾರ. ಕಾನೂನು ಪ್ರಕಾರ. ಕ್ರಮ ಪ್ರಕಾರ. ಆದ್ ನಂಗೆ ಅದು ಕಾನೂನು. ಕ್ರಮ ಪ್ರಕಾರ ಅವಳು ಕೊಡ್ಬೇಕು, ಆದ್ರೆ ಇವತ್ತು ಅಮ್ಮ ಕೊಡ್ತಾರೆ. ವೀಕ್ನೆಸ್ ಸ್ವಲ್ಪ ಯಾಕೆ ಗೊತ್ತಲ್ಲ, ಬೆಳಿಗ್ಗೆಯಿಂದ ತಿರ್ಗಾಡಿದೆ ಮಾತಾಡಿದಲ್ಲ, ಅದಕ್ಕೋಸ್ಕರ ತಿರ್ಗಾಡಿದೆ ಮಧ್ಯಾಹ್ನ ಇವತ್ತು ಸ್ವಲ್ಪ ರೆಸ್ಟ್ ಮಾಡ್ಲಿಲ್ಲ ಮಗಳು, ಅದಕ್ಕೆ ಮಧ್ಯಾಹ್ನ ರೆಸ್ಟ್ ಅಲ್ಲ ನನಗೆ ಅಂತ. ನೀರು ಕುಡಿಯುವುದು ಕಮ್ಮಿ ಆಗಿದೆ. ನೀರು ಕುಡಿಯುವುದು ನಾನು ಮಳೆಗಾಲ ನೀರು ಕುಡಿಯುವುದು ಕಮ್ಮಿ ಆದ ತಕ್ಷಣವೇ ಒಂಥರ ಇದಾಗ್ತದೆ, ಸುಸ್ತಾಗ್ತದೆ. ಅದಕ್ಕೆ ಹೇಳುದು ನೀರು ಜಾಸ್ತಿ ಕುಡಿಬೇಕು ಅಂತ. ಗೊತ್ತಾಯ್ತಲ್ಲ, ಇವತ್ತು ಮಾತು ಜಾಸ್ತಿ ಆಯ್ತು, ನೀರು ಕುಡಿಯೋದು ಕಡಿಮೆ ಆಯ್ತು, ಓಡಾಟ ಜಾಸ್ತಿ ಆಯ್ತು, ಹಾಗೆ ಅಲ್ವಾ? ಹೌದೌದು, ತಿರ್ಗಾಡೋದಾಯ್ತು. ನೀರಿದ್ರು ಕುಡಿಯುದಿಲ್ಲ, ಏನು ಮಾಡುದು ಹೇಳಿ? ನೀರು ಉಂಟು ಕಾರಲ್ಲಿ ನೋಡಿ, ನೆನಪೇ ಆಗಿದೆ. ನಾವೀಗ ಬಂದೆವು ಇಲ್ಲಿಗೆ ಬಂದೆವು, ಫೋರಂ ಮಾಲ್, ಪ್ರೆಸರ್ ಬೈ ನೆಕ್ಸಸ್. ನೋಡಿ ಗೈಸ್, ನನ್ನ ಹೊಸ ಡ್ರೆಸ್ ಆಯ್ತು. ಇದು ಇವತ್ತಿನ ವಿಡಿಯೋ ಆಗಿದೆ ಅಲ್ಲ ಜಿನ್ನು? ಇದು ಮಮ್ಮಿದು ಹೊಸ ಡ್ರೆಸ್. ಇವತ್ತು ಹಾಕಿದೆ, ಮಗಳ ಬರ್ಡೇ ಅಲ್ಲ, ಮಮ್ಮಿ ಹೊಸ ಡ್ರೆಸ್ ಇವತ್ತಿದ್ದು. ಹಳೆತ್ತೆ ಡ್ರೆಸ್. ಆದ್ರೆ ನಂದು ಬರ್ತ್ಡೇ ಜನರಿಗೆ ಬೇಗ ಕೊಟ್ಟಿದ್ದಾರೆ ನೋಡಿ, ಅವ್ರಿಗೆ ಗೊತ್ತಾಯ್ತು ಐಡಿಯಾ ನೋಡಿ, ಹಾಗೆ ಬೇಗ ಅವರಿಗೆ ಫುಡ್ ಕೊಟ್ಟಿದ್ದಾರೆ. ತೋರಿಸು ಫುಡ್ ತಿನ್ನೋದು. ಪಿಜ್ಜಾ ಆರ್ಡರ್ ಮಾಡಿದ ಅದು ಆಕ್ಚುಲಿ ನನ್ನ ಪ್ರಕಾರ ಈಗ 6 ಪಿಜ್ಜಾ ಬರ್ತದೆ. ಅದಮ್ಮನೆ ಕೊಡುವಂತುಂಟು. ನೀವು ತಿಂತೀರ ಯಾವಾಗಲೂ ಮನೆಯಲ್ಲಿ? ತಿನ್ನು. ನನಗೆ ನನ್ನ ಅವಸ್ಥೆ ನೋಡಿ, ನನಗೆ ಮಧ್ಯಾಹ್ನ ಸಹ ಪಲಾವ್, ಈಗ ಸಹ ಪಲಾವ್. ಯಾಕೆ ಮನೆಯಲ್ಲಿ ಒಳ್ಳೆ ಫ್ರೆಶ್ ಪಲಾವ್ ನಾ ಮಾಡಿ ಬಿಸಿ ಮಾಡಿದ್ದಾರೆ. ನಮ್ಮ ಬಾಯಲ್ಲಿ ನೋಡಿ. ನನ್ನ ಪಿಜ್ಜಾ ಬಂತು. ಪಾಪ ಡ್ಯಾಡಿಗೆ ಎಂತಿಲ್ಲ, ಅವರದು ಬರಲಿಲ್ಲ ಅಷ್ಟೇ. ಫುಲ್ ಚೀಸ್ ಉಂಟು. ಗೈಡೆಲ್ಲ 6 ಪರೋಟ, ಬಟರ್ ಎಲ್ಲ ಹಾಕಿದ್ದಾರೆ. ನನ್ನ ಬರ್ಡೇಗೆ ವಿಶ್ ಮಾಡಿದ ನಿಮ್ಮೆಲ್ಲರಿಗೂ ಕೂಡ ತುಂಬು ಹೃದಯ ಧನ್ಯವಾದಗಳು. ಹೀಗೇನೆ ನಮ್ಮ ಮುದ್ದು ಸಂಸಾರ ಫ್ಯಾಮಿಲಿಗೆ ಸಪೋರ್ಟ್ ಇರಲಿ. ನೋಡಿ, ಅಷ್ಟು ನಕ್ಕಿದ್ದೇವೆ. ಸೊ ನಗ್ಬೇಕು ಜೀವನದಲ್ಲಿ. ಯಾಕೆ ಹೇಳಿದ್ರೆ, ನಗ್ತಾ ಇದ್ರೆ ಎಂತ ಆಗ್ತದೆ ಗೊತ್ತುಂಟಾ? ನಾವು ಕೂಡ ಆರೋಗ್ಯದಲ್ಲಿ ಇರ್ತೀವಿ, ನಿಮ್ಮನ್ನು ಕೂಡ ನಗಿಸ್ತೇವೆ, ನೀವು ಕೂಡ ನಗ್ತಾ ಇರ್ತೀರಿ ನಮ್ಮ ವಿಡಿಯೋ ನೋಡಿ, ಆಗ ನೀವು ಕೂಡ ಆರೋಗ್ಯದಲ್ಲಿ ಇರ್ತೀರಿ. ಅಷ್ಟೇ ನಾವು ಬಯಸುದು ನಮ್ಮ ಮುದ್ದು ಸಂಸಾರ ಫ್ಯಾಮಿಲಿ, ಅಲ್ವಾ? ಓಕೆ ಗೈಸ್, ಈ ಒಂದು ಸುಂದರವಾದ ಬರ್ಡೇ ವ್ಲಾಗ್ ಅನ್ನು ಇಲ್ಲಿಗೆ ನಾವು ಎಂಡ್ ಮಾಡ್ತಾ ಇದ್ದೇವೆ. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.